ನಮಸ್ಕಾರ ವೀಕ್ಷಕರೇ. ನಿನ್ನೆಯ ಸಂಚಿಕೆಯಲ್ಲಿ ಮಹಾವಿಷ್ಣು ತನ್ನ 7ನೇ ಅವತಾರವನ್ನು ಶ್ರೀರಾಮನ ರೂಪದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಏಕೆ ಜನಿಸಿದ ಅಂತ ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಸೀತಾಮಾತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸೀತಾಮಾತೆ ಭೂದೇವಿಯ ಮಗಳು ಅಂತ ಹೇಳ್ತಾರೆ, ಆದ್ರೆ ಅವರು ಒಂದು ಚಿನ್ನದ ಪೆಟ್ಟಿಗೆಯಲ್ಲಿ ಸಿಗ್ತಾರೆ. ಹಾಗಿದ್ರೆ ಭೂದೇವಿಯ ಮಗಳಾಗಕ್ಕೆ ಹೇಗೆ ಸಾಧ್ಯ? ಹಾಗಿದ್ರೆ ಸೀತಾಮಾತೆ ಯಾರ ಮಗಳು? ಅವರ ಜನನಕ್ಕೆ ಕಾರಣವೇನು? ಇದನ್ನೆಲ್ಲ ನಾನು ನಿಮಗೆ ಈ ಸಂಚಿಕೆಯಲ್ಲಿ ಹೇಳ್ತೀನಿ. ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರಭಿ. ಸಂಗದಾಸು ಕವಿಯ ರಾಮಾಯಣದ ಪ್ರಕಾರ ಸೀತಾಮಾತೆ ರಾವಣ ಹಾಗೂ ಮಂಡೋದರಿಯ ಮೊದಲನೇ ಮಗಳು. ರಾವಣನಿಗೆ ಹೆಣ್ಣು ಮಗು ಆಗಿದೆ ಅಂತ ತಿಳಿದ ಕೂಡಲೇ ತುಂಬಾ ಸಂತೋಷಪಟ್ಟ. ಪುರೋಹಿತರನ್ನ ಕರೆಸಿ ಜಾತಕ ಬರೆಸ್ದ. ಆದ್ರೆ ಜಾತಕದಲ್ಲಿ ಈ ಮಗುವೇ ಅವನ ಸಾವಿಗೆ ಕಾರಣ ಅಂತ ಬರೆದಿತ್ತು. ಆಗ ರಾವಣ ಭಯದಲ್ಲಿ ಎಲ್ಲ ಸೈನಿಕರನ್ನ ಕರೆದು ಮೊದಲು ಈ ಮಗುನ ಎಲ್ಲಾದ್ರೂ ದೂರ ಎಸೆದು ಬನ್ನಿ ಅಂತ ಕಳಿಸ್ದ. ಎಲ್ಲ ಸೈನಿಕರು ಆ ಮಗುನ ಒಂದು ಚಿನ್ನದ ಪೆಟ್ಟಿಗೆಯಲ್ಲಿ ಹಾಕಿ ನೇಪಾಳದ ಕಡೆ ಹೊರಟು. ಅಲ್ಲೇ ಒಂದ್ ಕಡೆ ಆ ಪೆಟ್ಟಿಗೆನ ನೆಲದಲ್ಲಿ ಹೂತಾಕ್ತಾರೆ. ರಾವಣ ಇನ್ನು ತನ್ನ ಮಗುವಿಂದ ಅವನಿಗೆ ಯಾವುದೇ ತೊಂದರೆ ಇಲ್ಲ ಅಂತ ತನ್ನ ಅಕ್ರಮಗಳನ್ನ ಇನ್ನೂ ಹೆಚ್ಚು ಮಾಡ್ದ. ಇದೆಲ್ಲ ಒಂದು ಕಡೆ ನಡೀತಿದ್ರೆ, ಇನ್ನೊಂದು ಕಡೆ ಮಿಥಿಲೆ ರಾಜ ಜನಕನಿಗೆ ಸಂತಾನವಿರಲಿಲ್ಲ. ಸಂತಾನಕ್ಕಾಗಿ ಯಜ್ಞ ಮಾಡುತ್ತಿರುವಾಗ ಚಿನ್ನದ ನೇಗಿಲಿನಿಂದ ನೆಲ ಉಳುತ್ತಿದ್ದ. ಉಳುವಾಗ ನೇಗಿಲೆಗೆ ಒಂದು ಪೆಟ್ಟಿಗೆ ತಗುಲಿತು. ಅದನ್ನು ತೆಗೆದು ನೋಡಿದರೆ ಒಂದು ಚಿನ್ನದ ಪೆಟ್ಟಿಗೆ ಇತ್ತು. ರಾಜನಿಗೆ ಬಹಳ ಸಂತೋಷವಾಯಿತು. ಅದನ್ನು ತೆರೆಯಲು ಹೇಳಿದಾಗ ಅದರಲ್ಲಿ ಒಂದು ದಿವ್ಯ ಮಂಗಳ ಸ್ವರೂಪದ ಒಂದು ಹೆಣ್ಣು ಮಗು ನಗುತ್ತಿತ್ತು. ಭೂದೇವಿಯೇ ಮಗು ಅನುಗ್ರಹಿಸಿದ್ದಾರೆ ಎಂದು ಬಹಳ ಆನಂದಪಟ್ಟ. ಆಕೆಗೆ ಸೀತಾ ಎಂದು ನಾಮಕರಣ ಮಾಡಿದ. ಜನಕನ ಮಗಳಾದ ಕಾರಣ ಜಾನಕಿ ಎಂದು ಕೂಡ ಕರೆಯುತ್ತಾರೆ. ರಾವಣನ ಸಾವಿಗೂ ಸೀತಾಮಾತೆಯ ಜನನಕ್ಕೂ ಏನು ಸಂಬಂಧ? ಅದನ್ನೀಗ ತಿಳಿದುಕೊಳ್ಳೋಣ. ನಾವೀಗ ತ್ರೇತಾಯುಗದಿಂದ ಕೃತಯುಗಕ್ಕೆ ಹೋಗೋಣ. ಆಗ ರಾವಣ ತನ್ನ ಪುಷ್ಪಕ ವಿಮಾನದಲ್ಲಿ ಒಂದು ಸುಂದರ ಸ್ತ್ರೀಯನ್ನು ಕಂಡರೆ ಸಾಕು ಅವರ ಮೇಲೆ ಅತ್ಯಾಚಾರ ಮಾಡುತ್ತಿದ್ದ. ಬೇರೆಯವರ ದುಃಖದಲ್ಲಿ ಇವನ ಸಂತೋಷ ಕಾಣುತ್ತಿದ್ದ. ಹೀಗೆ ಒಂದು ದಿನ ಪುಷ್ಪಕ ವಿಮಾನದಲ್ಲಿ ತಿರುಗುತ್ತಿದ್ದಾಗ ರಾವಣ ಪುಷ್ಪಕ ವಿಮಾನದಲ್ಲಿ ತಿರುಗುತ್ತಿದ್ದಾಗ ವೇದವತಿ ಎಂಬ ಸ್ತ್ರೀ ಸರಯೂ ನದಿಯ ತೀರದಲ್ಲಿ ಆಶ್ರಮ ನಿರ್ಮಿಸಿಕೊಂಡು ಮಹಾವಿಷ್ಣುವಿನ ತಪಸ್ಸು ಮಾಡ್ತಿರ್ತಾರೆ. ಅವಳು ಅತಿಲೋಕ ಸುಂದರಿ. ಅವಳನ್ನ ನೋಡಿ ರಾವಣ ಮೋಹಕನಾಗ್ತಾನೆ. ಅವಳ ಬಳಿ ಬಂದು ಹೀಗೆ ಹೇಳುತ್ತಾನೆ, ಓ ನಲ್ಲೆ, ನೀನು ನನಗೆ ಹಿಡಿಸಿರುವೆ, ಈಗ ನನ್ನ ಆಸೆಯನ್ನು ತೀರಿಸು ಎಂದು ವಿಕೃತವಾಗಿ ನಡೆದುಕೊಳ್ಳುತ್ತಾನೆ. ಆಗ ವೇದವತಿ ಕಣ್ತೆರೆದು ನೋಡಿದಳು. ನೋಡಿದರೆ 10 ತಲೆಯ 20 ಕೈ ಇರುವ ರಾವಣ. ಅವಳು ನನ್ನನ್ನು ಬಿಟ್ಟು ಬಿಡು ಎಂದು ಕೆಂಜಿದಳು. ಆದರೆ ರಾವಣ ಕೇಳಿಸಿಕೊಳ್ಳಲಿಲ್ಲ. ನಾನು ಮಹಾವಿಷ್ಣುಗಾಗಿ ತಪಸ್ಸು ಮಾಡುತ್ತಿರುವೆ, ನನ್ನನ್ನು ಅಪವಿತ್ರಗೊಳಿಸಬೇಡ ಎಂದು ಗೋಳಾಡಿದಳು. ಆದರೂ ಅವನು ಲೆಕ್ಕಿಸದೆ ಬಲವಂತವಾಗಿ ಕೈ ಹಿಡಿದಾಗ ಅವಳು ಕೋಪದಿಂದ, ಇಷ್ಟು ವರುಷ ನಾನು ಮಾಡಿದ ತಪಸ್ಸು ವಿಷ್ಣುವಿಗಾಗಿತ್ತು. ಈಗ ನೀನು ನನ್ನನ್ನು ಮುಟ್ಟಿದ ಕಾರಣ ನನ್ನ ಶರೀರ ಹೊಲಸಿಗೆ ಸಮಾನ. ಹಾಗಾಗಿ ಬೆಂಕಿಗೆ ಆಹುತಿಯಾಗುತ್ತೇನೆ ಎಂದು ಹೇಳಿ, ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಮೃತ್ಯುವಾಗಿ ಹುಟ್ಟುತ್ತೇನೆ ಎಂದು ಶಪಥ ಮಾಡಿ ಹೋಮಕುಂಡದಲ್ಲಿ ಹಾರುತ್ತಾಳೆ. ಬೆಂಕಿಯಲ್ಲಿ ಬೇಯುತ್ತಾ, ಶಕ್ತಿ ಇದೆ ಎಂದು ಅಬಲೆಯರನ್ನು ಪೀಡಿಸುತ್ತಿರುವೆ. ಭವಿಷ್ಯದಲ್ಲಿ ನೀನು ಪರಸ್ತ್ರೀಯರನ್ನು ಬಲವಂತವಾಗಿ ಮುಟ್ಟಿದರೆ ನಿನ್ನ 10 ತಲೆ 1000 ಚೂರಾಗುತ್ತದೆ ಎಂದು ಶಪಿಸಿ ಸತ್ತಳು. ದೇವತೆಗಳು ವೇದವತಿಯ ಶಾಪವನ್ನ ನಿಜಗೊಳಿಸಲು ಹಾಗೂ ರಾವಣನ ಅಂತ್ಯಕ್ಕಾಗಿಯೂ ವೇದವತಿಯನ್ನ ಲಕ್ಷ್ಮಿಯ ಅಂಶದಿಂದಲೇ ಜನಿಸಲಿ ಹಾಗೂ ಮಹಾವಿಷ್ಣುವಿಗೆ ಪತ್ನಿಯಾಗಲಿ ಅಂತ ವರ ಕೊಡ್ತಾರೆ. ಹಾಗಾಗಿಯೇ ತ್ರೇತಾಯುಗದಲ್ಲಿ ವೇದಾವತಿ ಸೀತಾಮಾತೆಯಾಗಿ ಜನಿಸ್ತಾರೆ ಹಾಗೂ ಶ್ರೀರಾಮನ ಪತ್ನಿ ಆಗ್ತಾರೆ. ಇದರಿಂದ ರಾವಣನ ಅಂತ್ಯ ಹೇಗಾಗತ್ತೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಇದ್ರ ಬಗ್ಗೆ ವಿವರವಾಗಿ ಮುಂಬರುವ ಸಂಚಿಕೆಗಳಲ್ಲಿ ನೋಡೋಣ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸೀತಾಮಾತೆಯ ಹಿಂದಿನ ಜನ್ಮದ ಕತೆ ಜೊತೆಗೆ ಸೀತಾಮಾತೆ ತ್ರೇತಾಯುಗದಲ್ಲಿ ಜನಿಸಲು ಕಾರಣವೇನು ಅಂತ ಕೂಡ ತಿಳ್ಕೊಂಡ್ವಿ. ನಾಳೆಯ ಸಂಚಿಕೆಯಲ್ಲಿ ರಾಮನ ಬಾಲ್ಯ ಅಂದ್ರೆ ರಾಮಾಯಣದ ಬಾಲಕಾಂಡದ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನಾನು ನಿಮಗೆ ನಾಳೆ ಸಿಗ್ತೀನಿ. ಜೈ ಶ್ರೀರಾಮ್.